ಪಬ್ಲಿಕ್ ಟಿವಿಯಿಂದ ಇದೊಂದು ಮೆಗಾ ಅಭಿಯಾನ ಕಣ್ಣು ಬಿಡು ಸರ್ಕಾರ ಅಂತ. ಏನಿದು ವಿಚಾರ? ಗ್ರಾಮೀಣ ಭಾಗದಲ್ಲಿ ಈ ಮೈಕ್ರೋ ಫೈನಾನ್ಸರ್ಗಳ ಕಾಟ ವಿಪರೀತವಾಗ್ತಾ ಇದೆ. ಅದು ಹೆಂಗೆ ಅಂತಂದರೆ ಯಾವುದೇ ಅಡಮಾನ ಇಲ್ಲದೇ ಬರೀ ಆಧಾರ್ ಕಾರ್ಡ್ ಆಧಾರದಲ್ಲಿ ಲೋನ್ನ ಕೊಡ್ತಾರೆ. ಅದು ಏನು ವಾರ, ತಿಂಗಳು, 15 ದಿನ ಈ ಥರ ಬಡ್ಡಿ, ಚಕ್ರ ಬಡ್ಡಿ, ಮೀಟರ್ ಬಡ್ಡಿ ಅಂತ ಹಾಕಿ ಹಳ್ಳಿಗರನ್ನು ಕಿತ್ತು ತಿಂತಾ ಇದ್ದಾರೆ ಈ ಮೈಕ್ರೋ ಫೈನಾನ್ಷಿಯರ್ಗಳು. ಹಾಗಾದರೆ ಇಂಥ ಪರಿಸ್ಥಿತಿ ಬರೋದಕ್ಕೆ ಕಾರಣ ಯಾರು? ಸಾಲ ಕೊಡೋದು ತಪ್ಪಲ್ಲ, ಸಾಲ ತಗೊಳ್ಳೋದು ತಪ್ಪಲ್ಲ. ಸಾಲವನ್ನು ಕಾಲಕ್ಕೆ ತಕ್ಕಂತೆ ಕಟ್ತಾ ಹೋದರೆ ಯಾವುದೇ ಸಮಸ್ಯೆ ಕೂಡ ಇರಲ್ಲ. ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಜನರ ಜೀವನ ಒಂಥರ ನೀರಿನ ಮೇಲಿನ ಗುಳ್ಳೆಯ ಹಾಗಿರುತ್ತೆ. ಬೆಳೆ ಬಂದರೆ ದುಡ್ಡು, ಇಲ್ಲ ಅಂತಂದರೆ ಇಲ್ಲ. ಏನೋ ಕಷ್ಟ ಆಯಿತು, 1 ತಿಂಗಳು ಕಟ್ಟಕ್ಕಾಗಲಿಲ್ಲ, 2 ತಿಂಗಳು ಕಟ್ಟಕ್ಕಾಗಲಿಲ್ಲ ಸರ್, ದಯವಿಟ್ಟು ಮುಂದಿನ ಸರ್ತಿ ಕಟ್ತೀನಿ ಅಂತಂದರೆ ಕೇಳಲ್ಲ. ರಾತ್ರಿ ಇಡೀ ನಿಮ್ಮ ಮನೆಯಲ್ಲೇ ಕೂತ್ಬಿಡ್ತಾರೆ. ನೀವೆಷ್ಟೇ ಬೈರಿ, ಏನೇ ಅನ್ನಿ, ಬೇಡ್ಕೊಳ್ಳಿ, ಏನು ಮಾಡಿದ್ರು ಕರಗದ ಕಲ್ಲು ಹೃದಯದವರು ಅವರೆಲ್ಲ. ಹಾಗಾಗಿ ಜನ ಊರನ್ನೇ ಬಿಡುವಂತಹ ಪರಿಸ್ಥಿತಿ. ಅದು ಯಾವ ಹಂತಕ್ಕೆ? ಮಕ್ಕಳನ್ನು ಶಾಲೆ ಬಿಡಿಸಿ ಮನೆ ಬೀಗ ಹಾಕ್ಕೊಂಡು ಮನೆ ಬಿಟ್ಟು ಊರು ಬಿಟ್ಟು ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ. ಆ ರೀತಿಯ ಪರಿಸ್ಥಿತಿ ಈಗ ಎಲ್ಲ ಕಡೆ ಕಂಡು ಬರ್ತಾ ಇದೆ. ಈ ಮನೆಹಾಳರ ವಿಷ ವರ್ತುಲದಲ್ಲಿ ಸಿಕ್ಕು ನರಳಾಡ್ತಾ ಇದೆ ಕರ್ನಾಟಕ. ಮನೆಹಾಳರ ವಿಷ ವರ್ತುಲದಲ್ಲಿ ಸಿಕ್ಕಿದೆ ಕರ್ನಾಟಕ. ಈಗ ಇವರ ಸಹವಾಸವನ್ನು ಮಾಡಿದ್ರೆ ಬರೀ ನರಕನೇ. ದುಡ್ಡಿಸ್ಕೊಳ್ಳೋಕೆ ಬೇಕಾದರೆ ಮಾತ್ರ ನಿಮಗೆ ಆ ಟೈಮ್ನಲ್ಲಿ ಒಂದು ಸ್ವಲ್ಪ ಖುಷಿ ಆಗುತ್ತೆ, ಬಿಟ್ಟರೆ ಆಮೇಲೆಲ್ಲ ನಿಮ್ಮನ್ನು ನರಕ ತೋರಿಸ್ಬಿಡ್ತಾರೆ. ಕೇಳಿದಷ್ಟು ಸಾಲ ಕೊಡ್ತಾರೆ. ಅಂದರೆ ಹಳ್ಳಿ ಜೀವನದ ಲೆಕ್ಕಾಚಾರದಲ್ಲಿ ದೊಡ್ಡ ಮಟ್ಟದ ಸಾಲವನ್ನೇ ಕೊಡ್ತಾರೆ. ಆಮೇಲೆ ಹಾಲಾಹಲ ಮನೆಗೆ ಬೀಗ ಹಾಕ್ಕೊಂಡು ಬೀದಿಗೆ ಬದುಕು ಬಿದ್ದು ಊರೇ ಖಾಲಿ ಆಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಮೈಕ್ರೋ ಬಡ್ಡಿ ದುರುಳರ ಕೂಟ ಇದು ನಿಜಕ್ಕೂ ಕೂಡ. ಅದಕ್ಕೋಸ್ಕರನೇ ಹೇಳ್ತಾ ಇರೋದು, ಇಂಥ ಸಮಸ್ಯೆಗೆ ಸರ್ಕಾರ ಒಂದು ಪರಿಹಾರವನ್ನು ಕಂಡುಹಿಡಿಬೇಕಾಗಿದೆ. ಹಾಗಾದರೆ ಏನು ಇವ್ರ ಕಾಟ? ಯಾವ ರೀತಿ ಇವರ ಕಾಟ? ಯಾವ ರೀತಿ ಇವರು ಹಳ್ಳಿ ಜನ ಕಷ್ಟಪಡ್ತಾ ಇದ್ದಾರೆ? ಗ್ರಾಮೀಣ ಭಾಗದ ಜನರ ದುಸ್ತರ ಪರಿಸ್ಥಿತಿಗೆ ಕಾರಣ ಏನು? ಆತ್ಮಹತ್ಯೆ ಮಾಡಿಕೊಳ್ಳುವ ಸ್ಥಿತಿಗೆ ಯಾಕೆ ಜನ ಬರ್ತಾ ಇದ್ದಾರೆ? ಹೀಗೆ ಹಲವಾರು ಪ್ರಶ್ನೆಗಳು. ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರ. ಅದಕ್ಕೋಸ್ಕರನೇ ಸರ್ಕಾರದ ಮುಖಾಂತರ ಇದಕ್ಕೇನಾದ್ರು ಪರಿಹಾರವನ್ನು ಕಲ್ಪಿಸಿಕೊಡುವ ಪ್ರಯತ್ನವನ್ನು ಪಬ್ಲಿಕ್ ಟಿವಿ ಜವಾಬ್ದಾರಿಯುತವಾಗಿ ಮಾಡ್ತಾ ಇದೆ. ಹಾಗಾದರೆ ಏನು ವಿಚಾರ ಇದು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಮನೆ ಹಾಳ್ರ ಕೆಲಸ ಹೆಂಗಿರುತ್ತೆ? ಮೈಕ್ರೋ ಫೈನಾನ್ಸ್ ಹೆಸರಲ್ಲಿ ಚಕ್ರ ಬಡ್ಡಿ ದಂಧೆಯನ್ನ ಯಥೇಚ್ಛವಾಗಿ ಅವ್ಯಾಹತವಾಗಿ ಮಾಡ್ತಾ ಇದ್ದಾರೆ. ಚಕ್ರ ಬಡ್ಡಿ ದಂಧೆ ಅಂದರೆ ಒಂದು ಎಕ್ಸಾಂಪಲ್, 5 ಲಕ್ಷ ಕೊಡ್ತಾರೆ ನಿಮಗೆ. 5 ಲಕ್ಷದಲ್ಲಿ 1.5 ಲಕ್ಷ ಮುರ್ಕೊಂಡ್ಬಿಡೋದು. ಆಮೇಲೆ ವಾರಕ್ಕೆ ಇಂತಿಷ್ಟು ಬಡ್ಡಿ ಅಂತ ಅಂದರೆ RBI ಗೈಡ್ಲೈನ್ಸನ್ನು ಗಾಳಿಗೆ ತೂರಿ ಈ ಬಡ್ಡಿಯನ್ನು ರಿಕವರಿ ಮಾಡ್ತಿರೋದು. ಕೊಡಲಿಲ್ಲ ಅಂದರೆ ವಿಪರೀತವಾಗಿ ಟಾರ್ಚರು. ಯಾವುದೇ ಭದ್ರತೆ ಇಲ್ಲದೆ ಸಾಲ. ಈಗ RBI ಗೈಡ್ಲೈನ್ಸ್ ಏನು ಮೈಕ್ರೋ ಫೈನಾನ್ಸ್ ವಿಚಾರದಲ್ಲಿ ಅಂದರೆ 3 ಲಕ್ಷ ಇನ್ಕಮ್ ಅವ್ರಿಗೆ ಇರಬೇಕು, ಆವಾಗ ನೀವು ಸಾಲ ಕೊಡಬೇಕು ಅಂತ. ಬಟ್ ಇವ್ರು ಹಂಗೆ ಮಾಡ್ತಾ ಇಲ್ಲ. ಇವರಿಗೆ ಬಡ್ಡಿ ತಿನ್ನೋ ಆಸೆಗೆ ಸಿಕ್ಕವ್ರಿಗೆಲ್ಲ ನಿಮ್ಮ ಆಧಾರ್ ಕಾರ್ಡ್ ಕೊಡಿ, ನಿಮಗೆ ನಾವು ಸಾಲ ಕೊಡ್ತೀವಿ, ನೀವು ಬಿಸ್ನೆಸ್ ಮಾಡಿ, ನೀವು ಅಂಬಾನಿ ಆಗ್ತೀರಾ, ಅದಾನಿ ಆಗ್ತೀರಾ ಅಂತ ತಲೆಗೆ ಕಲರ್ ಆಗಿದ್ದಂತಹ ಕಾಗೆಗಳನ್ನು ತುಂಬಿಸಿ ವಿಶ್ವಾಸದ ಮಾತುಗಳನ್ನು ಆಡಿ ಪುಸ್ಲಾಯಿಸಿ ಆಧಾರ್ ಕಾರ್ಡನ್ನು ಈಸ್ಕೊಳ್ಳೋದು. ಅದಕ್ಕೆ ಸೆಕ್ಯೂರಿಟಿ ಅಂತ ಒಂದು ಇಬ್ಬರ ಹತ್ರ ಸೈನ್ ಮಾಡಿಸ್ಕೊಳ್ಳೋದು. ಆಮೇಲೆ ಸಾಲ ಕೊಡೋದು. ಈಗ ತೀರಿಸಿ ನೀವು ತೀರಿಸಬೇಕು ಅಂತ ಹೇಳಿ ಟಾರ್ಚರ್ ಕೊಡೋದು. ಆಧಾರ್ ಕಾರ್ಡನ್ನು ಕೊಟ್ಟರೆ ಸಾಕು, ಅಡಮಾನವಿಲ್ಲದೆ ಸಾಲ. ಇಲ್ಲಿ RBI ಗೈಡ್ಲೈನ್ ನಂಬರ್ 1 ಗಾಳಿಗೆ ತೂರ್ತಾ ಇರೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನಾನು ಆಗಲೇ ಹೇಳ್ತಾ ಇದ್ದಲ್ಲ, 3 ಲಕ್ಷ ಇನ್ಕಮ್ ಇರಬೇಕು ಯಾರಿಗೆ ಆದರೂ ಕೂಡ ಮೈಕ್ರೋ ಫೈನಾನ್ಸನ್ನು ತಗೊಳ್ಳೋರಿಗೆ. ಬಟ್ ಅದು ಇಲ್ಲಿ ಫಾಲೋ ಆಗ್ತಾ ಇಲ್ಲ. 25,000 ರೂಪಾಯಿಯಿಂದ 5 ಲಕ್ಷದವರೆಗೂ ಕೂಡ ಈ ಕಿರು ಸಾಲವನ್ನು ಕೊಡ್ತಾ ಇದ್ದಾರೆ. ಬೇರೆ ಬೇರೆ ಸಂಘಗಳ ಹೆಸರಲ್ಲಿ, ಬೇರೆ ಬೇರೆ ರೀತಿಯಾದಂತಹ ಇನ್ಸ್ಟಿಟ್ಯೂಷನ್ಗಳ ಮೂಲಕ. ಆಮೇಲೆ ಹಲವು ಇನ್ಸ್ಟಿಟ್ಯೂಷನ್ಗಳು, ಈ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳು ಆಪರೇಟ್ ಆಗ್ತಾ ಇರೋದು ನಮ್ಮ ರಾಜ್ಯದಲ್ಲಾದರೂ ಅದ್ರ ಓನರ್ಗಳೆಲ್ಲ ಇರೋದು ಬೇರೆ ಬೇರೆ ರಾಜ್ಯದಲ್ಲಿ ಮತ್ತು ಬೇರೆ ದೇಶದಲ್ಲಿ. ವಾರ ತಿಂಗಳ ರೂಪದಲ್ಲಿ ಬಡ್ಡಿ ಮತ್ತು ಚಕ್ರ ಬಡ್ಡಿಯನ್ನು ಕಟ್ಟಿ ನೀವು ಅಂತ ಜೀವ ಹಿಂಡೋದು. ಆಮೇಲೆ ವಿಪರೀತವಾಗಿ ಅವಾಚ್ಯ ಶಬ್ದಗಳು. ಒಂದೇ ಒಂದು ದಿನ ಲೇಟ್ ಆದರೂ ಕೂಡ ಮನೆ ಮುಂದೆ ಬರೋದು, ನಿಮಗೆ ಮುಜುಗರ ಆಗೋ ಶಬ್ದಗಳನ್ನು ಉಪಯೋಗಿಸೋದು, ಮುಜುಗರ ಆಗೋ ರೀತಿನಲ್ಲಿ ಫ್ಯಾಮಿಲಿ ನೋಡೋದು.
ವಾರ ತಿಂಗಳ ರೂಪದಲ್ಲಿ ಬಡ್ಡಿ ಚಕ್ರ ಬಡ್ಡಿಯ ಬಿಸ್ನೆಸ್ ಅನ್ನ ಇವರು ಅವ್ಯಾಹತವಾಗಿ ಮಾಡ್ತಾ ಇದ್ದಾರೆ. RBI ಗೈಡ್ಲೈನ್ಸ್ ನ ಅಗೇನ್ಸ್ಟ್ ಆಗಿ ಬಹಳ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನೋಡಿ, ಪಡೆದ ಸಾಲಕ್ಕೆ 20% 30% ತನಕ ಬಡ್ಡಿಯನ್ನು ತಗೊಳ್ತಾ ಇದ್ದಾರೆ. ಬಟ್ ಇಲ್ಲೂ ಕೂಡ 30% ಎಲ್ಲ ತಗೊಳಂಗೆ ಇಲ್ಲ ನೀವು ಬಡ್ಡಿಯನ್ನ. RBI ಗೈಡ್ಲೈನ್ಸ್ ಈ ಮೈಕ್ರೋ ಫೈನಾನ್ಸ್ಗೆ ಏನಿದೆ ಇಂಟ್ರೆಸ್ಟ್ ರೇಟ್ ಅಂತ ಕೇಳಿದ್ರೆ ಮ್ಯಾಕ್ಸಿಮಮ್ 23%, ಮಿನಿಮಮ್ 15%. ನಿಮಗೆ ಇಲ್ಲಿ ನಾವು ತೋರಿಸ್ತಾ ಇರುವಂತಹ ಡೀಟೇಲು ಜನ ಹೇಳಿರೋದು. ಜನ ಯಾವ ಪರ್ಸೆಂಟೇಜ್ ಇಂಟ್ರೆಸ್ಟ್ ಕಟ್ತಾ ಇದ್ದಾರೆ ಅಂತ. ನಾವಾಗಲೇ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಕೊಟ್ವಿ. 5 ಲಕ್ಷ ಕೊಡೋದು, ನಿಮಗೆ ಕೊಡಬೇಕಾದ್ರೆ 1.5 ಲಕ್ಷ ಮುರ್ಕೊಳ್ಳೋದು, ಆಮೇಲೆ ಮತ್ತೆ ನೀವು 5 ಲಕ್ಷಕ್ಕೆ ದುಡ್ಡು ಕಟ್ಟಿ ಅಂತ ಹೇಳೋದು. ಒಂದಿನ ಹೆಚ್ಚು ಕಡಿಮೆ ಆದರೂ ಕೂಡ ಚಕ್ರ ಬಡ್ಡಿ ಸೇರಿಸೋದು. ಚಕ್ರ ಬಡ್ಡಿಯ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಳ್ತಾರೆ ಜನ. ಇದನ್ನು ತೀರ್ಸಿಲ್ಲ ನೀವು ಅಂತ ಹೇಳಿದ್ರೆ ಬಾಯಿಗೆ ಬಂದಂಗೆ ಮಾತಾಡೋದು, ಮನೆ ಮುಂದೆ ಮಾತಾಡೋದಲ್ಲ ಅಲ್ಲದೆ ಊರಲ್ಲೆಲ್ಲಾದರೂ ಸಿಕ್ಕಿದ್ರೆ 4 ಜನರ ಎದುರು ಮರ್ಯಾದೆ ತೆಗೆಯೋದು. ನಮ್ಮ ಜನ ಮರ್ಯಾದೆಗೆ ಮೊದಲೇ ಹಂಚ್ತಾರೆ. ಸರಳ ಬಡ್ಡಿಯ ನಿಯಮವನ್ನು ಮೀರಿ ಚಕ್ರ ಬಡ್ಡಿಯ ದಂಧೆ ಅವ್ಯಾಹತವಾಗಿ ರಾಜ್ಯದ ಮೂಲೆಗಳಲ್ಲಿ ಒಳ್ಳೆ ಕ್ಯಾನ್ಸರ್ ರೀತಿ ಹಬ್ತಾ ಇದೆ. ನೋಡಿ, ಫೈನಾನ್ಸ್ ಕೊಡೋದು ತಪ್ಪಲ್ಲ, ಆದರೆ ನೀವು ಎಷ್ಟು ಬಡ್ಡಿ ತಗೊಳ್ತೀರಾ ಮತ್ತು ರಿಕವರಿ ಹೆಂಗೆ ಮಾಡ್ತೀರಾ ಅದು ತಪ್ಪಾಗಿರೋದು. ಅದಕ್ಕೋಸ್ಕರನೇ ನಿಮಗೆ ನಾವು ಮನೆ ಹಾಳ್ರು ಅಂತ ಕರಿತಾ ಇರೋದು. ನೀವು ದುಡ್ಡು ಕೊಟ್ರಿ, ನೀವು ಇಂಟ್ರೆಸ್ಟ್ ಇಸ್ಕೊಳ್ತಾ ಇದ್ದೀರಾ, ಅದಲ್ಲ ಪ್ರಶ್ನೆ. RBI ಗೈಡ್ಲೈನ್ಸು ಇಂಟ್ರೆಸ್ಟನ್ನು ತಗೊಳ್ಬೇಕಾದ್ರೆ ಮತ್ತು ಲೋನನ್ನು ರಿಕವರಿ ಮಾಡಬೇಕಾದ್ರೆ ಒಂದಷ್ಟಿದೆ. ಅದನ್ನೆಲ್ಲ ನೀವು ಗಾಳಿಗೆ ತೂರಿದ್ದೀರಾ. RBI ಕ್ಲಿಯರ್ ಆಗಿ ಹೇಳಿದೆ, ಅಗ್ರೆಸಿವ್ ಆಗಿ ನೀವು ರಿಕವರಿ ಮಾಡಂಗೇ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಇನ್ಯಾರ ಹತ್ರ ಹೇಳಿಸ್ಬೇಕು ನಿಮಗೆ? ಬಡ್ಡಿ ಮೇಲೆ ಬಡ್ಡಿ ಹಾಕಿ ರಣರಾಕ್ಷಸರು ರಕ್ತ ಹೀರ್ತಾ ಇದ್ದಾರೆ. ತುಂಬ ಜನ ಊರನ್ನೇ ಬಿಟ್ಬಿಟ್ಟಿದ್ದಾರೆ. ಮಕ್ಕಳದ್ದು ಶಿಕ್ಷಣ ಮೊಟಕುಗೊಂಡಿದೆ. ಒಬ್ಬ ವ್ಯಕ್ತಿ, ಒಬ್ಬ ಹುಡುಗ ಆ್ಯಕ್ಚುಲಿ ಮೊನ್ನೆ ಅಷ್ಟೇ ಆ ಸುದ್ದಿನ ಓದ್ತಾ ಇದ್ವಿ. ಆತ ನಾನು 1 ಕಿಡ್ನಿ ಮಾರ್ಬಿಡ್ತೀನಿ, ದಯವಿಟ್ಟು ನಮ್ಮ ಅಪ್ಪ ಅಮ್ಮಂಗೆ ಟಾರ್ಚರ್ ಇವ್ರು ಕೊಡೋದನ್ನ ನಿಲ್ಲಿಸಲಿ, ಹೆಂಗೋ ಮಾಡಿ ಮೈಕ್ರೋ ಫೈನಾನ್ಸ್ ನಮ್ಮ ಅಪ್ಪ ಒಂದಷ್ಟು ಲಕ್ಷ ಇಸ್ಕೊಂಡಿದ್ರು, ಸೊ ಅದನ್ನು ತೀರಿಸ್ಬಿಡ್ತೀನಿ, ನಾನು 1 ಕಿಡ್ನಿ ನೀವು ಗೌರ್ಮೆಂಟ್ ಅವ್ರು ತಗೊಳ್ಳಿ ಅಂತ ಪತ್ರವನ್ನು ಬರೆದಿದ್ದಾನೆ. ಅಂತ ದಯನೀಯ ಸ್ಥಿತಿ ಇದೆ. ಇದು ಒಂದು ಎಕ್ಸಾಂಪಲು.